ಮಹಾರಾಜ, ನಾನೊಂದು ಜಿಂಕೆನ ಭಾರಿ ಕಷ್ಟದಲ್ಲಿ ಬೇಟೆಯಾಡಿದ್ದೆ. ಅದನ್ನ ಇವನು ಕಿತ್ಕೊಂಡಿದ್ದಾನೆ. ಇಲ್ಲ ಮಹಾರಾಜ, ನಾನೇನು ಮಾಡಿಲ್ಲ. ಇದು ನನ್ನ ಮಾಂಸದ ತುಂಡು. ನಾನು ಯಾವುದೇ ಮಾಂಸನ ಕದಿಲಿಲ್ಲ. ಇದನ್ನ ನಾನ್ ಮಾಡಿದ್ದು. ಮಹಾರಾಜ, ಇದು ನಂದು. ನೀವಿಬ್ರು ನನ್ನ ನಿದ್ರೆಯಿಂದ ಎಬ್ಬಿಸಿದ್ದೀರಾ. ಈ ಮಾಂಸದ ತುಂಡನ್ನ ಇಲ್ಲೇ ಇಟ್ಟು ಹೊರಟೋಗಿ. ಇದು ನಂದು. ಹೇಳಿ ನೀವೆಲ್ಲ ಈಗ, ಹೇಗಿದೆ ನನ್ನ ನ್ಯಾಯ? ಒಂದು ಕಾಡಲ್ಲಿ ಚಾರ್ಲ್ಸ್ ಎಂಬುವ ಒಂದು ಶೇರ್ ಜೀವಿಸ್ತಿದ್ದ. ಚಾರ್ಲ್ಸ್ ಶೇರ್ಗೆ ತುಂಬಾನೇ ವಯಸ್ಸಾಗಿತ್ತು. ಅವನ್ಗೆ ಒಬ್ಬನೇ ಮಗನಿದ್ದ. ಅವನ ಹೆಸರು ಎಡ್ವರ್ಡ್ ಶೇರ್. ಎಡ್ವರ್ಡ್ ಶೇರ್ ಅಂತೂ ತುಂಬಾನೇ ಸೋಂಬೇರಿಯಾಗಿ ಇರ್ತಿದ್ದ. ಒಂದಿನ ಚಾರ್ಲ್ಸ್ ಶೇರ್ ಅವನ ಮಗನ ಹತ್ರ ಹೇಳ್ತಾನೆ, ನನಗೀಗ ಏಜ್ ಆಗೋಗಿದೆ. ನನ್ನ ಕೆಲವೇ ದಿನಗಳು ಬಾಕಿ ಇರೋದು. ಅದರಲ್ಲಿ ನನಗೆ ನಿಂದೆ ಟೆನ್ಷನ್ ಆಗಿದೆ. ಇದರಲ್ಲಿ ಚಿಂತೆ ಮಾಡೋದೇನಿದೆ ಅಪ್ಪ? ನಿಮ್ಮ ನಂತರ ನಾನೇ ಅಲ್ವಾ ರಾಜ ಇಲ್ಲಿ? ಹಾ, ನನಗೆ ಗೊತ್ತು. ಅದಕ್ಕೆ ಅಲ್ವಾ ನನಗೆ ಟೆನ್ಷನ್ ಆಗೋದು. ನಿನಗಂತೂ ಈಗಲೂ ಬೇಟೆಯಾಡಕ್ಕೆ ಬರಲ್ಲ. ನಾನು ಸಿಂಹ ಅಪ್ಪ. ನಾನು ಯಾಕೆ ಬೇಟೆ ಆಡಬೇಕು ಹೇಳು? ಕಾಡಲ್ಲಿ ಅಷ್ಟು ಪ್ರಾಣಿಗಳಿವೆ ಅಲ್ವಾ? ಅವುಗಳ ಬೇಟೆಯಿಂದ ಸ್ವಲ್ಪ ಸ್ವಲ್ಪ ತಿಂದೇ ಜೀವನ ಮಾಡ್ತೀನಿ. ತಲೆ ಕೆಟ್ಟಿದ್ಯಾ? ನೀನ್ ರಾಜ ಆದ್ರೆ ಕಾಡನ್ನೆಲ್ಲ ಸರ್ವನಾಶ ಮಾಡಾಕ್ತೀಯ ನೀನು. ಏನು ಹೇಳ್ತಾ ಇದ್ದೀಯ ಅಪ್ಪ ನೀನು? ನಿಜಾನೇ ಹೇಳ್ತಿರೋದು. ನೀನಂತೂ ಸಿಂಹಗಳ ಹೆಸರಿಗೇನೆ ಒಂದು ಕಲೆಯಾಗಿದ್ಯಾ. ನನ್ನ ಇಡೀ ಜೀವನದಲ್ಲಿ ನಿನ್ನಷ್ಟು ಆಲ್ಸಿ ಸಿಂಹ ನೋಡೇ ಇಲ್ಲ. ಇಲ್ಲಿಂದ ಹೊರಟೋಗು ನೀನು. ಇಲ್ಲ ಅಂದ್ರೆ ಕೋಪದಲ್ಲಿ ನಾನು ಏದಾದ್ರೂ ನಿಂಗೆ ಮಾಡಿಬಿಡ್ತೀನಿ. ಸ್ವಲ್ಪ ದಿನದ ನಂತರ ಚಾರ್ಲ್ಸ್ ಸತ್ತೋಗ್ತಾನೆ ಮತ್ತು ಎಡ್ವರ್ಡ್ ಕಾಡಿನ ರಾಜ ಆಗ್ತಾನೆ. ರಾಜನಾದ ನಂತರ ಅವನು ಎಲ್ಲಾ ಜಂತುಗಳನ್ನ ಮೀಟಿಂಗ್ಗೆ ಕರೀತಾನೆ. ನೀವೆಲ್ಲ ನಾನು ಹೇಳಿದ್ದನ್ನು ಕರೆಕ್ಟಾಗಿ ಕೇಳಿ. ನಿಮಗೆಲ್ಲರಿಗೂ ಗೊತ್ತು ನನಗೆ ನಿದ್ರೆ ಒಳ್ಳೇದು ಬರುತ್ತಂತ. ನಾನು ನಿಮ್ಮ ರಾಜ. ಹಾಗಾಗಿ ನೀವೆಲ್ಲ ಯಾವುದು ಬೇಟೆ ಆಡ್ತೀರೋ ಅದರ ಅರ್ಧ ಭಾಗ ನನ್ನ ಹತ್ರ ಬರಬೇಕು. ಹಂಗಂತ ಹೇಳಿ ಅವನು ಗುಹೆ ಒಳಗಡೆ ಹೋಗ್ಬಿಡ್ತಾನೆ. ಮತ್ತೆ ಎಲ್ಲಾ ಜಂತುಗಳು ತುಂಬಾನೇ ಕೋಪದಿಂದ ಅಲ್ಲಿಂದ ಹೋಗ್ಬಿಡ್ತಾರೆ. ಅವತ್ತಿನಿಂದ ಅವನ್ ಹೇಳ್ದಂಗೆ ನಡೆಯುತ್ತೆ. ಸ್ವಲ್ಪ ದಿನದ ನಂತರ 2 ಚಿರತೆಗಳು ಮಾಂಸ ತುಂಡವನ್ನು ತಗೊಂಡು ಜಗಳ ಮಾಡ್ತಾ ನಮ್ಮ ರಾಜನ ಬಳಿ ಬರ್ತಾರೆ. ಮಹಾರಾಜ, ನಾನೊಂದು ಜಿಂಕೆನ ಭಾರಿ ಕಷ್ಟದಲ್ಲಿ ಬೇಟೆಯಾಡಿದ್ದೆ. ಅದನ್ನ ಇವನು ಕಿತ್ಕೊಂಡಿದ್ದಾನೆ. ಇಲ್ಲ ಮಹಾರಾಜ, ನಾನೇನು ಮಾಡಿಲ್ಲ. ಇದು ನನ್ನ ಮಾಂಸದ ತುಂಡು. ನಾನು ಯಾವುದೇ ಮಾಂಸನ ಕದಿಲಿಲ್ಲ. ಇದನ್ನ ನಾನ್ ಮಾಡಿದ್ದು. ಮಹಾರಾಜ, ಇದು ನಂದು. ನೀವಿಬ್ರು ನನ್ನ ನಿದ್ರೆಯಿಂದ ಎಬ್ಬಿಸಿದ್ದೀರಾ. ಈ ಮಾಂಸದ ತುಂಡನ್ನ ಇಲ್ಲೇ ಇಟ್ಟು ಹೊರಟೋಗಿ. ಇದು ನಂದು. ಹೇಳಿ ನೀವೆಲ್ಲ ಈಗ, ಹೇಗಿದೆ ನನ್ನ ನ್ಯಾಯ? ಎಡ್ವರ್ಡ್ ಹೇಳಿದ್ದನ್ನ ಕೇಳಿ ಅವರಿಬ್ಬರಿಗೂ ತುಂಬಾನೇ ಕೋಪ ಬರುತ್ತೆ. ಮತ್ತೆ ಮೂತಿ ಸಿಂಡ್ರಿಸ್ಕೊಂಡು ಅವರಿಬ್ರು ಅಲ್ಲಿಂದ ಹೋಗ್ಬಿಡ್ತಾರೆ. ನಾವೇ ಅರ್ಧ ಅರ್ಧ ಮಾಡ್ಕೊಂಡು ತಿಂದಿದ್ರೆ ಒಳ್ಳೇದಿತ್ತು. ನೀನ್ ಸರಿ ಹೇಳ್ದೆ ಕಣೋ. ಇವನು ರಾಜ ಕಮ್ಮಿ, ಕಳ್ಳ ಜಾಸ್ತಿ ಆಗಿದ್ದಾನೆ. ನಾನು ಅನ್ಕೊಂಡಿದ್ದೆ ಇವನು ಆಲ್ಸಿ ಅಂತ. ಆದ್ರೆ ಇವನು ಇದ್ರ ಜೊತೆಗೆ ಮೂರ್ಖ ಕೂಡ ಕಣೋ. ಹಿಂಗೆ ಕಾಲ ಕಳೆದು ಹೋಗುತ್ತೆ. ಒಂದಿನ ಕ್ಲೇರೋ ನರಿ ಅದರ ಗಂಡನ ಹತ್ರ ಹೀಗನ್ನುತ್ತೆ, ಇನ್ನು ಎಷ್ಟು ದಿನ ಹಿಂಗ್ ನಡೀತಿರುತ್ತರಿ? ಏನ್ ಹೇಳ್ತಾ ಇದೀಯೋ? ನಾವು ಕಷ್ಟಪಟ್ಟು ಬೇಟೆ ಆಡಿದ್ರೆ ನಮ್ಮ ಆಹಾರದಲ್ಲಿ ಅರ್ಧ ಅವನ್ ತಿನ್ಬಿಡ್ತಾ ಇದ್ದಾನೆ. ನೋಡಿ, ನಾನು ಹೀಗೆ ಹೇಳ್ತಿದ್ದೀನಿ. ಇನ್ಮೇಲೆ ನಾನ್ ಬೇಟೆ ಆಡಿರೋ ಆಹಾರವನ್ನು ಅವನ್ಗೆ ನನ್ ಕೊಡಲ್ಲ. ಹಾಗ ಹೇಳ್ಬೇಡ. ಅವನು ಕಾಡಿನ ರಾಜ. ಅವನಿಗೇನಾದ್ರೂ ಗೊತ್ತಾದ್ರೆ ನಮ್ಮನ್ ಕೊಂದಾಗ್ತಾನವನು. ಅವನು ಏನ್ ಮಾಡ್ಬಿಡ್ತಾನೆ? ಅವನು ಗುಹೆಯಿಂದ ಆಚೆ ಬರಕ್ಕೆ ಕೂಡ ಅವನ್ ಕೈಯಲ್ಲಿ ಆಗೋದಿಲ್ಲ. ಶೇರ್ ಅಂತ ಹೆಸರಿಟ್ಕೊಂಡಿರುವ ಒಂದು ಸೋಂಬೇರಿ ಅವನು. ನೀನೇನಾದ್ರೂ ನಿನ್ನ ಆಹಾರ ಕೊಡ್ಬೇಕು ಅಂತ ಅನ್ಕೊಂಡೆ ಕೊಡು, ನಾನ್ ಕೊಡೋದಿಲ್ಲ. ನರಿಗಳಿಬ್ರು ಮಾತಾಡ್ಕೋತಾ ಇರೋದು ದೂರದಿಂದ ಜೇಕ್ ಆನೆ ಕೇಳ್ತಾ ಇರುತ್ತೆ. ಜೇಕ್ ಆನೆ ಇದಕ್ಕಿಂತ ಮುಂಚೆ ಚಾರ್ಲ್ಸಿನ ಸಲಹೆದಾರನಾಗಿದ್ದ. ಈಗ ಅವನು ಮೆತ್ತಗೆ ಅವನ ಗುಹೆ ಒಳಗಡೆ ಹೋಗ್ತಾನೆ. ಇದೆಲ್ಲ ಸರಿಯಲ್ಲ ಮಹಾರಾಜ. ಹೀಗೆ ಆಗ್ತಾ ಇದ್ರೆ ಪ್ರಜೆಗಳಲ್ಲಿ ನಿಮ್ಮ ಭಯ ಕಮ್ಮಿ ಆಗುತ್ತೆ. ನೋಡು, ನೀನು ನನ್ನ ತಂದೆಯ ಸಲಹೆಗಾರ.
ನನಗೆ ನೀನು ಸಲಹೆ ಕೊಡಕ್ ಬರಬೇಡ. ಹೋಗು, ನನಗೆ ನಿದ್ರೆ ಬರ್ತಾ ಇದೆ. ಮಹಾರಾಜ, ನೀವು ಸಿಂಹ. ಸಿಂಹ ಯಾವಾಗ್ಲೂ ಬೇಟೆಯಾಡನೆ ತಿನ್ನೋದು. ಅದು ಬೇರೆಯವ್ರ ಭಾಗಕ್ಕೆ ಬಾಯಾಕಲ್ಲ. ನೀನಿಲ್ಲಿಂದ ಹೋಗ್ತೀಯ ಈಗ? ಮಹಾರಾಜ, ನನ್ನ ಮಾತನ್ನ ಕೇಳಿ, ಇಲ್ಲ ಅಂದ್ರೆ ಸರಿ ಇರಲ್ಲ. ನೀವು ನೋಡ್ತಾ ಇರಿ, ಹೀಗೆ ಆದ್ರೆ ಇಲಿ ಕೂಡ ನಿಮ್ಮ ಹತ್ರ ಬಂದು ಜೋರ್ ಮಾಡುತ್ತೆ. ಎಲ್ಲಾ ಸಿಂಹಗಳ ಹೆಸರು ಕೆಡುತ್ತೆ. ಏನ್ ಬೇಕೀಗ ನಿಂಗೆ? ನನ್ ಬೇಕು, ನೀವು ಸಿಂಹ ಆಗ್ಬೇಕು. ನಿಮ್ಮ ಆಲ್ಸಿತನವನ್ನು ಬಿಡ್ಬೇಕು. ಇಲ್ಲ ಅಂದ್ರೆ ಬೇರೆ ಕಾಡಿನ ಸಿಂಹ ಇಲ್ಲಿಗೆ ಬಂದು ರಾಜ್ಯ ಮಾಡ್ತಾನೆ. ಒಳ್ಳೇದಲ್ವಾ? ಹಾಗಾದ್ರೆ ಅವನ ಹತ್ರ ನಾನು ಸಂಧಿ ಮಾಡ್ತೀನಿ, ಮತ್ತೆ ಆರಾಮಲ್ಲಿ ಮಲ್ಗಿರ್ತೀನಿ, ಮತ್ತೆ ಆರಾಮಲ್ಲಿ ಊಟ ಮಾಡ್ತೀನಿ. ಮತ್ತೆ ಆನೆ ಕೋಪದಿಂದ ಅಲ್ಲಿಂದ ಹೋಗ್ಬಿಡುತ್ತೆ. ಈಗ ಎಡ್ವರ್ಡ್ ಶೇರ್ ಮೇಲೆ ಇರುವ ಭಯ ಎಲ್ಲಾರ್ಗೂ ಹೋಗ್ಬಿಡುತ್ತೆ. ಈಗ ಅವ್ರ ಬೇಟೆ ಆಡಿರುವ ಆಹಾರವನ್ನ ಅವರೇ ತಿಂತಿರ್ತಾರೆ. ಯಾರು ಶೇರ್ಗೆ ಎತ್ಕೊಂಡೋಗಿ ಕೊಡೋದಿಲ್ಲ. ಹಸಿವು ಎಡ್ವರ್ಡ್ ಶೇರ್ನ ಅವನ ಗುಹೆಯಿಂದ ಆಚೆ ಬರೋ ತರ ಮಾಡ್ಬಿಡುತ್ತೆ. ಒಂದಿನ ಒಂದು ಹೈನ ಒಂದು ಜಿಂಕೆಯನ್ನು ಬೇಟೆಯಾಡಿ ತಿಂತಾ ಇರುತ್ತೆ. ಆಗ ಎಡ್ವರ್ಡ್ ಶೇರ್ ಅಲ್ಲಿಗೆ ಬರ್ತಾನೆ. ಕತ್ತೆಕ್ರಬಾ, ನನ್ನ ಆದೇಶ ಕೇಳಿಲ್ವಾ ನೀನು? ನನ್ನ ಭಾಗ ನನ್ನ ಗುಹೆಗೆ ಯಾಕೆ ಬರಲಿಲ್ಲ? ತಪ್ಪಾಯ್ತು ಮಹಾರಾಜ, ಇನ್ನು ತಂದು ಕೊಡ್ತೀನಿ. ಹೋಗಿಲ್ಲಿಂದ. ನಿನ್ನ ಶಿಕ್ಷೆ ಏನಂದ್ರೆ ಈ ಮಾಂಸನ ನಾನೇ ತಿನ್ನೋದೀಗ. ಎಡ್ವರ್ಡ್ ಆ ಮಾಂಸವನ್ನು ತಗೊಂಡು ಅಲ್ಲಿಂದ ಹೋಗ್ಬಿಡ್ತಾನೆ. ನನ್ನ ಬೇಟೆನ ತಿಂತೀಯೇನೋ ನೀನು? ಇವನು ಮಲಗಿರುವಾಗ ಒಂದಿನ ಇವನ ಮೇಲೆ ಅಟ್ಯಾಕ್ ಮಾಡಿ ಕೊಂದಾಕ್ತೀನಿ, ಎಲ್ಲರಿಗೂ ಸಮಾಧಾನ ಆಗುತ್ತೆ. ಎಡ್ವರ್ಡ್ ಆ ಮಾಂಸವನ್ನು ಎತ್ಕೊಂಡು ಹೋಗ್ತಿರುವಾಗ ಅವನಷ್ಟಗವನೇ ಮಾತಾಡ್ಕೋತಾನೆ. ಇದನ್ನ ನಾನು ಕೆರೆ ಹತ್ರ ಕುತ್ಕೊಂಡು ತಿಂತೀನಿ. ತಿಂದಾದ ನಂತರ ನಾನು ನೀರು ಕೂಡ ಕುಡಿಬೇಕಲ್ವಾ? ಇಲ್ಲ ಅಂದ್ರೆ ಈ ಆಲಸ್ಯದಲ್ಲಿ ನಾನು ನೀರನ್ನು ಕುಡಿಯಲ್ಲಲ್ವಲ್ಲ. ಅವನು ನದಿಯ ಬಳಿ ನಿಂತ್ಕೊಂಡು ಆ ಮಾಂಸವನ್ನು ತಿನ್ನೋಣ ಅಂತ ಅನ್ಕೋತಾನೆ ಇರ್ತಾನೆ. ಆ ಸಮಯದಲ್ಲಿ ಆ ಮಾಂಸ ಹೋಗಿ ನದಿಯೊಳಗಡೆ ಬಿತ್ತೋಗ್ಬಿಡುತ್ತೆ. ಅರೆ ಅರೆ, ಏನಾಯ್ತಿದು? ಇದು ಕೆರೆಯೊಳಗೆ ಬಿದ್ದೋಯ್ತಲ್ಲ. ತುಂಬ ಕಷ್ಟದಲ್ಲಿ ಇದು ಸಿಕ್ಕಿದಲ್ವ ನನಗೆ. ಈಗೇನು ಮಾಡೋದೀಗ? ಅವನು ಹಂಗಂದಿದ ತಕ್ಷಣ ಆ ನೀರಲ್ಲಿ ಬಬಲ್ಸ್ ಬರೋದಕ್ಕೆ ಶುರು ಆಗತ್ತೆ. ನೋಡ್ತಿದ್ದಂಗ್ಲೇ ಆ ನೀರು ಪೂರ್ತಿಯಾಗಿ ಬಿಸಿ ಆಗ್ಬಿಡುತ್ತೆ. ಅದರಿಂದ ಹೊಗೆ ಬರಕ್ ಶುರು ಆಗತ್ತೆ. ಅವಾಗ ಆ ಹೊಗೆಯಿಂದ ಒಂದು ಸುಂದರವಾದ ದೇವತೆ ಎಡ್ವರ್ಡ್ಗೆ ಕಾಣಿಸ್ಕೊಳ್ಳುತ್ತೆ. ನಿನಗೆ ಎಷ್ಟು ಧೈರ್ಯ ನನ್ನ ನದಿಯಲ್ಲಿ ಮಾಂಸದ ತುಂಡನ್ನು ಹಾಕಿದೀಯ ನೀನು? ನೀನ್ ಯಾರ ಹತ್ರ ಮಾತಾಡ್ತಿದ್ಯಾ ಅಂತ ಗೊತ್ತಾ? ನಾನೀ ಕಾಡಿನ ರಾಜ. ನನ್ನನ್ನ ಕ್ಷಮಿಸು ಕಾಡಿನ ರಾಜ. ನೀವು ರಾಜ ಅಂತ ನನಗೆ ಗೊತ್ತಿಲ್ಲ. ನೀವು ಸಾಧಾರಣ ಪ್ರಾಣಿ ಅನ್ಕೊಂಡೆ. ಆದ್ರೆ ನೀನ್ ಯಾರು? ನಾನು ಈ ಮಾಯಾವಿ ನದಿಯ ರಾಣಿ. ಈ ನದಿ ಕೂಡ ನಿಮ್ಮ ಕಾಡಿಗೆ ಸೇರಿದ್ದೆ ಅಲ್ವಾ? ಆದ್ರಿಂದ ನೀವು ಕೂಡ ನನಗೆ ರಾಜ. ಹಾಗಾದ್ರೆ ನಿನ್ನ ರಾಜನ ಆದೇಶನ ಕೇಳು. ಆ ಮಾಂಸದ ತುಂಡನ್ನ ಹಿಂದೆ ಕೊಡು. ನಂಗೆ ಜೋರು ಹೊಟ್ಟೆ ಹಸಿತಿದೆ. ಅದು ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಮಾಂಸವನ್ನು ಬಿಟ್ಟು ನೀವು ಬೇರೆ ಏನಾದ್ರೂ ಕೇಳಿದ್ರೆ ಕೂಡ ನಿಮ್ಗೋಸ್ಕರ ನಾನು ಕೊಡಕ್ಕೆ ರೆಡಿ ಇದ್ದೀನಿ. ಆ ಸ್ತ್ರೀ ಹೇಳಿರೋ ಮಾತನ್ನು ಕೇಳಿ ಎಡ್ವರ್ಡ್ಗೆ ಕೋಪ ಬಂದ್ಬಿಡುತ್ತೆ. ತಲೆ ಕೆಟ್ಟಿದ್ಯಾ? ಎಷ್ಟು ಕಷ್ಟದಿಂದ ಆ ಕತ್ತೆಗಿರುಬನ ಹತ್ರ ಆ ಮಾಂಸದ ತುಂಡನ್ನ ನಾನ್ ತಗೊಂಡಿದ್ದಂತ. ಸಂಜೆ ಆಗ್ತಾ ಇದೆ, ಹೊಟ್ಟೆ ಹಸಿವಲ್ಲಿ ಜೀವ ಹೋಗ್ತಿದೆ. ಎಡ್ವರ್ಡ್ ಹೇಳಿದ್ದನ್ನು ಕೇಳಿ ಆ ಸುಂದರವಾದ ಹೆಂಗಸು ತುಂಬಾನೇ ಆಶ್ಚರ್ಯವಾಗಿ ಎಡ್ವರ್ಡ್ ಕಡೆ ನೋಡ್ತಾಳೆ. ನಾನು ಏನ್ ಕೇಳಿದ್ರು ಕೂಡ ನಿನಗೆ ಅದನ್ನ ಕೊಡಕ್ಕಾಗತ್ತಾ? ಖಂಡಿತ. ನಾನು ಈ ಮಾಯಾ ನದಿಯ ಮಾಯಾ ದೇವತೆ. ನನಗೊಂದು ಆಸೆ ಇತ್ತು. ಏನಂದ್ರೆ ನನಗೊಬ್ಬ ದೊಡ್ಡ ಅಣ್ಣ ಇರಬೇಕು, ಮತ್ತವನು ಈ ಕಾಡನ್ನ ಆರಾಮಾಗಿ ನೋಡ್ಕೊಳ್ಬೇಕಂತ. ಮತ್ತೆ ನಾನು ರಾಜ ಆಗಿ ಮಲ್ಗಿರ್ಬೋದಿತ್ತು, ಮತ್ತೆ ಬೇಟೆಯಾಡದೆ ಮಾಂಸ ತಿನ್ಬೋದಿತ್ತು. ಕಾಡಿಗೆ ರಾಜ ಒಬ್ಬನೇ ಇರ್ತಾನೆ. ನಿನಗೇನಾದ್ರೂ ಸಹೋದರನಿದ್ರೆ ಅವ್ರು ನಿನ್ನ ಜೀವಂತವಾಗಿ ಬಿಡೋದಿಲ್ಲ. ಆದ್ರೆ ನೀನ್ ಇಷ್ಟಪಟ್ಟಿದ್ಯಲ್ವಾ? ನೀನ್ ಇಷ್ಟಪಟ್ಟಿರೋದನ್ನ ಪೂರೈಕೆ ಮಾಡೋದು ನನ್ನ ಈ ಕೆಲ್ಸ. ಮಾಯಾ ದೇವತೆ ಹಂಗಂತ ಹೇಳಿದ ತಕ್ಷಣ ಮಾಯಾ ನದಿ ಒಳಗಡೆಯಿಂದ ಎಡ್ವರ್ಡ್ ಶೇರ್ ತರಾನೇ ಇರುವ ಇನ್ನೊಂದು ಶೇರ್ ನೀರಿಂದ ಆಚೆ ಬರ್ತಾನೆ. ಆಮೇಲೆ ಆ ಮಾಯಾ ಹೆಂಗಸು ಅಲ್ಲಿಂದ ಮಾಯ ಆಗ್ತಾಳೆ. ಎಡ್ವರ್ಡ್ ಆ ಶೇರನ್ನು ನೋಡಿ ಹೀಗಂತಾನೆ, ನೀನು ನನ್ನ ತಮ್ಮ ಕಣೋ, ನಾನ್ ನಿನ್ನ ರಾಜ. ಹೋಗು, ಕಾಡಲ್ಲಿ ಬೇಟೆಯಾಡಿ ನನಗೆ ಊಟಕ್ಕೇನಾದ್ರೂ ತಗೊಂಬ. ನಿನಗೆ ತಲೆ ಕಟ್ಟದ್ಯಾ?
ಈ ಕಾಡಿನ ರಾಜ ನಾನೇ ಆಗೋದು. ಹಂಗಂತ ಹೇಳಿ ಎಡ್ವರ್ಡ್ ಶೇರ್ನ ಆ ಶೇರ್ ಸಾಯಿಸ್ಬಿಡ್ತಾನೆ. ಮತ್ತು ಅವತ್ತಿನ ದಿನದಿಂದ ಆ ಶೇರೆ ಆ ಕಾಡಿಗೆ ರಾಜ ಆಗ್ಬಿಟ್ಟ. ಮತ್ತೆ ಎಲ್ಲಾ ಜಂತುಗಳಿಗೂ ಸ್ವಲ್ಪ ಸಮಾಧಾನವಾಗತ್ತೆ. ನೀವಂತೂ ಮಕ್ಕಳಾಗೇನೆ ಇರ್ತೀರ. ನಿಮಗೆ ತಿನ್ನೋದೇ ಇರೋದು. ಹುಳುಗಳನ್ನ ಒಂದೇ ದಿನದಲ್ಲಿ ಖಾಲಿ ಮಾಡಿಬಿಡ್ತೀವಿ ನಾವು ಜೀವಂತ ಇರಬೇಕಾದ್ರೆ ಕೃಷಿನೇ ಮಾಡ್ಬೇಕಲ್ವಾ? ಮಳೆಗಾಲ ಬಂದ್ರೆ ಅಲ್ಲಿ ಆರಾಮಾಗಿರ್ಬೇಕಲ್ವಾ ನಾವು? ಚಿನ್ಮನ್ ಮತ್ತೆ ಕುಂಕುಮ್ ಪಕ್ಷಿ ಇವರಿಬ್ಬರು ಸಹೋದರಿಗಳು. ಜಿಲ್ಮಿಲ್ ಕಷ್ಟ ಪಡ್ತಿತ್ತು, ಆದ್ರೆ ಕುಂಕುಮ್ ತುಂಬಾ ಅತಿ ಆಸೆ. ಇಬ್ರು ಒಂದಿನ ಒಂದು ಮರದ ಮೇಲೆ ಕುತ್ಕೊಂಡಿದ್ರು. ಕುಂಕುಮ್, ನಾವೇನಾದ್ರೂ ವ್ಯವಸಾಯ ಮಾಡ್ಬೇಕು, ಆಗ ನಮ್ಮ ಪೋಷಣೆನೂ ಚೆನ್ನಾಗಿ ನಡೆಯುತ್ತೆ, ದಾನ ಹುಡುಕೊಂಡು ಹೋಗ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಸಹೋದರಿ, ನೀನು ಸರಿಯಾಗಿ ಹೇಳ್ದೆ, ಆದ್ರೆ ಏನ್ ವ್ಯವಸಾಯ ಮಾಡೋದು, ಹೆಂಗ್ ಮಾಡೋದು ಅಂತಾನೋ ಗೊತ್ತಿಲ್ಲ. ಏನಾದ್ರೂ ನಿನ್ಗೆ ಅದ್ರ ಬಗ್ಗೆ ಗೊತ್ತಿದ್ಯಾ? ನೀನ್ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ. ಹದ್ದು ಅನ್ನ ಹತ್ರ ಹೋಗಿ ನಾವು ಕೇಳೋಣ, ಅವರು ಚೆನ್ನಾಗ್ ವ್ಯವಸಾಯ ಮಾಡ್ತಾರೆ. ಹಾ, ನೀನು ಸರಿಯಾಗಿ ಹೇಳ್ದೆ, ಬಾ ನಾವು ಹೋಗಿ ಅಣ್ಣನ್ನ ಕೇಳೋಣ. ಇಬ್ಬರು ಎಗಿರಿ ಹರಿಯ ಹದ್ದು ಹತ್ರ ಹೋಗಿ ಅವ್ರ ಹತ್ರ ಹೀಗಂತ ಹೇಳ್ತಾರೆ. ಹದ್ದು ಅನ್ನ ನೀನ್ ಏನ್ ಮಾಡ್ತಿದೀಯಾ? ಅರೆ ಏನಿಲ್ಲ, ಗದ್ದೆದೆ ಕೆಲಸ ಮಾಡ್ತಾ ಇದ್ದೆ. ನಾನು ಫಸ್ಲಿಗೆಲ್ಲ ಹಾಳಾಗದೆ ಇರೋಗೆ ಔಷಧಿ ಮಾಡ್ತಾ ಇದ್ದೆ. ಮತ್ತೆ ಫಸ್ಲು ಜಾಸ್ತಿ ಬರ್ಬೇಕಲ್ವಾ? ಆದ್ರೆ ಇದು ಒಳ್ಳೆ ವಿಷಯ ಅಲ್ವಾ? ಒಂದ್ ವೇಳೆ ತೋಟದಲ್ಲಿ ಕೀಟಕ ಬಂದ್ರೆ ನಾವ್ ಅದನ್ನ ಚೆನ್ನಾಗಿ ತಿನ್ಬೋದಲ್ವಾ? ನೀವಂತೂ ಮಕ್ಕಳಾಗೇನೆ ಇರ್ತೀರ. ನಿಮಗೆ ತಿನ್ನೋದೇ ಇರೋದು. ಹುಳುಗಳನ್ನ ಒಂದೇ ದಿನದಲ್ಲಿ ಖಾಲಿ ಮಾಡಿಬಿಡ್ತೀವಿ ನಾವು ಜೀವಂತ ಇರಬೇಕಾದ್ರೆ ಕೃಷಿನೇ ಮಾಡ್ಬೇಕಲ್ವಾ? ಮಳೆಗಾಲ ಬಂದ್ರೆ ಅಲ್ಲಿ ಆರಾಮಾಗಿರ್ಬೇಕಲ್ವಾ ನಾವು? ಅದು ಅಣ್ಣ, ನೀನು ಸರಿಯಾಗಿ ಹೇಳ್ದೆ. ಇದ್ರ ಬಗ್ಗೆ ಮಾತಾಡೋದಕ್ಕೆ ನಿನ್ನ ಹತ್ರ ಬಂದ್ವಿ. ಹೌದಾ? ಏನ್ ಕೆಲ್ಸ ಅದು? ಅದು ನೀವಿಬ್ರು ಬಂದಿದ್ದೀರಾ? ನಾವು ವ್ಯವಸಾಯ ಮಾಡ್ಬೇಕು ಅನ್ಕೊಂಡಿದ್ದೀವಿ. ನೀವ್ ನಮ್ಗೆ ಸಹಾಯ ಮಾಡ್ತೀರಾ? ಹೆಂಗ್ ಮಾಡ್ಬೇಕಂತ ಹೇಳ್ಕೊಡ್ತೀರಾ? ಅರೆ, ನಿಮಗೆ ಕೃಷಿ ಮಾಡ್ಬೇಕನ್ನೋ ಅಗತ್ಯ ಏನು? ನೀವು ನನ್ನ ಹತ್ರ ಇಂದಲೇ ಬೆಳೆ ಎಲ್ಲ ತಕೊಂಡೋಗಿ. ನಾವು ಕಷ್ಟಪಟ್ಟು ಕೆಲ್ಸ ಮಾಡೋದು ಕಲ್ತ್ಕೋಬೇಕು. ಸರಿ, ಒಂದ್ ಕೆಲ್ಸ ಮಾಡಿ. ನನ್ನ ಹತ್ರ ಬಟಾಣಿ ಬೀಜಗಳಿವೆ, ಬಟಾಣಿಯನ್ನು ಬೆಳೆಸಿ ನೀವು. ಹರಿಯ ಅವರಿಗೆ ವ್ಯವಸಾಯದ ಬಗ್ಗೆ ಎಲ್ಲ ಹೇಳ್ತಾನೆ. ಇಬ್ಬರು ಅವರ ಗೂಡತ್ರ ಹೋಗ್ತಾರೆ. ನಾವು ವ್ಯವಸಾಯ ಮಾಡೋದಕ್ಕೆ ಈ ಸ್ಥಳ ಸರಿಯಾಗಿರುತ್ತೆ, ನಾವು ವ್ಯವಸಾಯ ಇಲ್ಲೇ ಮಾಡೋಣ. ಕುಂಕುಮ್ಗೆ ಅತ್ಯಾಸೆ ಜಾಸ್ತಿ, ಅದರಿಂದ ಹಿಂಗ್ ಯೋಚನೆ ಮಾಡುತ್ತೆ. ಇಲ್ಲ, ಇದು ನನ್ನ ಗೂಡತ್ರ ಇಂದ ತುಂಬಾ ದೂರ ಇದೆ. ನೀನೊಂದ್ ಕೆಲ್ಸ ಮಾಡು, ನಾವು ನನ್ನ ಗೂಡತ್ರ ವ್ಯವಸಾಯ ಮಾಡೋಣ, ಅದ್ರಿಂದ ತೋಟನ ನಾನ್ ನೋಡ್ಕೋಬಹುದು. ಹಾ, ನೀನು ಸರಿಯಾಗೇ ಹೇಳ್ದೆ. ಇಬ್ಬರು ಕಲಿತು ವ್ಯವಸಾಯನೂ ಮಾಡ್ತಾರೆ. ಅವರು ಅಲ್ಲಿ ಬಟಾಣಿ ಬೆಳೆಸ್ತಾರೆ. ಚೆನ್ನಾಗಿ ಬಟಾಣಿನೂ ಬೆಳೆಯುತ್ತೆ. ಸಹೋದರಿ, ಇಲ್ಲಿ ನೋಡು, ನಮ್ಮ ತೋಟದಲ್ಲಿ ಬಟಾಣಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ. ಇನ್ಮೇಲೆ ಆಹಾರ ಹುಡುಕೊಂಡು ಹೋಗ್ಬೇಕಾಗಿಲ್ಲ ಅಲ್ವಾ? ಬಟಾಣಿ ಹಣ್ಣು ಹಾಕಿದ ತಕ್ಷಣ ನಾವು ಇದನ್ನ ಹಂಚ್ಕೊಳ್ಳೋಣ. ಸರಿಯಾಗಿ ಹೇಳ್ದೆ, ಹಣ್ಣಾಗಿದ್ಮೇಲೆ ನಾವಿಬ್ರು ಇದನ್ನ ಹಂಚ್ಕೊಳ್ಳೋಣ. ಎರಡು ಪಕ್ಷಿಗಳು ರಾತ್ರಿ ಆಗಿದ ತಕ್ಷಣ ಅವರ ಗೂಡಲ್ ಮಲ್ಕೊಳ್ಳೋದಕ್ಕೆ ಹೋಗುತ್ತೆ. ಆಗ ಕುಂಕುಮ್ ಹೀಗೆ ಯೋಚನೆ ಮಾಡುತ್ತೆ, ಬಟಾಣಿ ಹಣ್ಣಾಗಿದ ತಕ್ಷಣ ನಾವು ಸಮಾನವಾಗಿ ಹಂಚ್ಕೋಬೇಕು. ನಾನ್ ಯಾಕಿಂಗ್ ಮಾಡಬಾರ್ದು? ನಾನ್ ಹೋಗಿ ಸ್ವಲ್ಪ ಹಸಿ ಬಟಾಣಿನ ತಗೊಂಬಂದ್ ಇಟ್ಕೊಬಿಡ್ತೀನಿ. ಹಂಗಂತ ಯೋಚನೆ ಮಾಡಿ ಅದು ಹೋಗುತ್ತೆ. ಮತ್ತೆ ರಾತ್ರಿ ಎಲ್ಲ ಹಸಿ ಬಟಾಣಿನ ತಗೊಂಬಂದು ಗೂಡಲ್ಲಿ ಇಟ್ಕೊಂಡ್ಬಿಡುತ್ತೆ. ರಾತ್ರಿ ಎಲ್ಲ ಅದಕ್ಕೆ ಅದೇ ಕೆಲ್ಸ. ಹಂಗೆ ಅದು ಆ ಬಟಾಣಿ ಎಲ್ಲ ಹೊಟ್ಟೆಗೂಡಿಸಿ ಇಟ್ಕೊಳ್ಳುತ್ತೆ. ಮಾರನೇ ದಿನ ಬೆಳಗ್ಗೆ ನಮ್ಮ ತೋಟದಲ್ಲಿ ಬೆಳೆದಿರುವ ಬಟಾಣಿನ ಯಾರೋ ತಗೊಂಡ್ ಹೋಗ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ಸಹೋದರಿ, ಯಾರೋ ಬೇಕಂತ ಮಾಡಿದ್ದಾರೆ. ಸರಿ ಬಿಡು, ನೀನ್ ಚಿಂತೆ ಮಾಡ್ಬೇಡ, ಇರೋದೇ ನಮಗೆ ಸಾಕು. ಸ್ವಲ್ಪ ದಿನ ಆದ್ಮೇಲೆ ಎರಡು ಪಕ್ಷಿಗಳು ತೋಟಕ್ಕೆ ಬರುತ್ತೆ. ಈಗ ಬಟಾಣಿ ಎಲ್ಲ ಹಣ್ಣಾಗಿದೆ, ಈಗ ನಾವಿಬ್ರು ಹಂಚ್ಕೊಳ್ಳೋಣ. ಹಾ, ಸರಿಯಾಗಿ ಹೇಳಿದೆ. ಇಬ್ರು ಸೇರಿ ಬಟಾಣಿಗಳನ್ನ ತಗೊಂಡ್ ಹೋಗ್ತಾರೆ. ಮತ್ತೆ ಅವರವರ ಗೂಡಲ್ಲಿ ಇಟ್ಕೊಳ್ತವೆ. ಜಿಲ್ಮಿಲ್ ಅದರ ತೋಟಕ್ಕೆ ಬಂದು ಹೀಗೆ ಯೋಚನೆ ಮಾಡುತ್ತೆ, ನಾವು ಎಷ್ಟು ಕಷ್ಟಪಟ್ಟು ಬಟಾಣಿ ಬೆಳೆಸಿದ್ವಿ, ಯಾರೋ ಬಂದು ಕಳ್ತನ ಮಾಡ್ಬಿಟ್ರು. ಸರಿ ಬಿಡು, ಇರೋದನ್ನೇ ನಾನು ಇಟ್ಕೊಂಡು ಅಡ್ಜಸ್ಟ್ ಆಗ್ತೀನಿ.
ಕುಂಕುಮ್ ಅದರ ಗೂಡಲ್ ಕುತ್ಕೊಂಡು ಹಿಂಗೆ ಯೋಚನೆ ಮಾಡುತ್ತೆ. ನೀನು ಜಿಲ್ಮಿಲ್ನ ಮೋಸ ಮಾಡ್ದೆ. ನನ್ನ ಹತ್ರ ಎಲ್ಲಾರ್ಗಿಂತ ಜಾಸ್ತಿ ಬಟಾಣಿ ಇದೆ. ಒಂದ್ ಸಾಲೆಲ್ಲ ಕುತ್ಕೊಂಡು ಚೆನ್ನಾಗ್ ತಿನ್ಬೋದು ಹಂಗಂತ ಯೋಚನೆ ಮಾಡಿ ಮಲ್ಕೊಳ್ಳುತ್ತೆ. ಸ್ವಲ್ಪ ದಿನ ಆದ್ಮೇಲೆ ಹಸಿ ಬಟಾಣಿ ಎಲ್ಲಾನು ಹಾಳಾಗ್ಬಿಡುತ್ತೆ. ಅದರಿಂದ ಪಕ್ಕದಲ್ಲಿರುವ ಹಣ್ಣಾಗಿರುವ ಬಟಾಣಿನೂ ಹಾಳಾಗುತ್ತೆ. ಅದು ನೋಡ್ತಿದ್ದಂಗ್ಲೇ ಎಲ್ಲಾ ಬಟಾಣಿನೂ ಪಾಪ ಹಾಳಾಗ್ಬಿಡುತ್ತೆ. ಆಗ ಅದು ಕುತ್ಕೊಂಡು ಅಳ್ತಿರುತ್ತೆ. ಆಗ ಚಿಲ್ಮಿಲ್ ಅಲ್ಲಿಗೆ ಬರುತ್ತೆ. ಸಹೋದರಿ, ಏನಾಯ್ತು? ಯಾಕೆ ಅಳ್ತಿದ್ಯಾ? ಸಹೋದರಿ, ನನ್ನ ಬಟಾಣಿ ಎಲ್ಲ ಹಾಳಾಗ್ಬಿಡ್ತು. ಆದ್ರೆ ನನ್ ಬಟಾಣಿ ಎಲ್ಲ ಚೆನ್ನಾಗಿದೆ ಅಲ್ವಾ? ನಿನ್ ಬಟಾಣಿ ಹೆಂಗ್ ಹಾಳಾಯ್ತು? ನಾನು ಅತಿ ಆಸೆಗೊಳಗಾಗಿ ಹಸಿ ಬಟಾಣಿನ ಕಳ್ತನ ಮಾಡ್ಕೊಂಡ್ ಬಂದೆ. ಅದಿ ಸರಿಯಾಗಿ ಹಣ್ಣಾಗದೆ ಇರೋ ಕಾರಣದಿಂದ ಅದು ಕೆಟ್ಟೋಗ್ಬಿಟ್ಟಿದೆ. ಮತ್ತೆ ಪಕ್ಕದಲ್ಲಿ ಹಣ್ಣಾಗಿರುವ ಬಟಾಣಿ ಇಟ್ಟಿದ್ದೆ ಅಲ್ವಾ, ಅದು ಹಾಳಾಯ್ತು. ನನ್ನ ಅತಿ ಆಸೆ ನನ್ಗೇನು ಕೆಲ್ಸಕ್ಕಾಗಿಲ್ಲ. ಹಸಿವಿನಲ್ಲಿ ಸತ್ತೋಗ್ಬಿಡ್ತೀನಿ. ಒಂದೇ ಒಂದ್ ಬಟಾಣಿನೂ ಮಿಕ್ಕಿಲ್ಲ. ನಿನ್ಗೆ ನಿನ್ ತಪ್ಪು ಚೆನ್ನಾಗ್ ಅರ್ಥ ಆಯ್ತಲ್ವಾ? ಮತ್ತೆ ಅತಿ ಆಸೆ ಯಾವಾಗ್ಲೂ ಒಳ್ಳೇದಲ್ಲ. ನೀನೇನು ಚಿಂತೆ ಮಾಡ್ಬೇಡ. ನನ್ ಬಟಾಣಿಯಿಂದ ಅರ್ಧ ಬಟಾಣಿ ನೀನ್ ತಗೋ. ಸಹೋದರಿ, ನಾನ್ ನಿನ್ನ ಮೋಸ ಮಾಡ್ದೆ, ಆದ್ರೂ ನೀನ್ ನನ್ಗೆ ಸಹಾಯ ಮಾಡ್ತಿದೀಯ. ಅದಕ್ಕೋಸ್ಕರ ತುಂಬಾ ಧನ್ಯವಾದ. ನೀನು ನಿನ್ನ ತಪ್ಪನ ಅರ್ಥ ಮಾಡ್ಕೊಂಡು ಅತಿ ಆಸೆ ಒಳ್ಳೇದಲ್ಲ ಅಂತ ತಿಳ್ಕೊಂಡೆ. ನಾವು ಮತ್ತೆ ವ್ಯವಸಾಯ ಮಾಡೋಣ. ಮತ್ತೆ ಪಕ್ಷಿಗಳು ಎರಡು ನಗ್ತಾ ಹಪ್ಕೊಳ್ಳುತ್ತೆ.